ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ಒಂದು ಹೊಸ ಸುದ್ದಿ, ಹಳೆ ಹಳೆ ಲೀಡ್ರ್ಗಳದ್ದು ಹೊಸ ಸುದ್ದಿ. ಯಾವುದಪ್ಪ ಇದು ಅಂದರೆ, ನಮ್ಮ ಬಿ ಜೆ ಪಿಯ ವಿಜಯೇಂದ್ರ ಅವ್ರನ್ನೀಗ ಅಧ್ಯಕ್ಷ ಸ್ಥಾನದಿಂದ ಬದಲಿ ಮಾಡಬೇಕು ಅಂತ ಹೇಳೋದು ಈ ಒಂದು 4-5 ಜನ ಇದ್ದಾರೆ. ಯಾರು? ರಮೇಶ್ ಜಾರಕಿಹೊಳಿ, ಮತ್ತು ಮಧು ಬಂಗಾರಪ್ಪ, ಮತ್ತು ಇವರು ಯಾರೋ ಒಬ್ಬರು ಉಚ್ಚಾಟಿತ ನಾಯಕ ಒಬ್ಬರು ಇದ್ದಾರಲ್ಲ ಇವರು ಯಾಕೆ ಇವ್ರನ್ನೀಗ ಬದಲಿ ಮಾಡಬೇಕು ಏನು ಅಂತ ಯಾರೂ ಹೇಳ್ತಾ ಇಲ್ಲ. ಬರೀ ಬದಲಿ ಮಾಡಬೇಕು ವಿರೋಧ ಇದೆ ನಮ್ಮದು ಅಂಥವ್ರು ಪಕ್ಷ ಬಿಟ್ಬಿಟ್ಟು ಹೋಗ್ರಿ, ಮುಂದಿನ ದಾರಿ ನೋಡಿಕೊಂಡು. ವಯಸ್ಸಾಗಿಲ್ಲ ಹಂಗಂತ ಚಿಕ್ಕ ಹುಡುಗ ಅಂತ ಅಂದ್ಕೊಂಡು, ಚಿಕ್ಕ ಹುಡುಗ ಏನು 50 ವರ್ಷ ವಯಸ್ಸಲ್ವಾ? ಇನ್ನೆಷ್ಟು ವಯಸ್ಸಾಗಬೇಕು ಅವ್ರಿಗೆ? ಏನು 75-80 ಆಗಬೇಕು? ಒಂದು 4-5 ಸತಿ ಕೌನ್ಸಿಲರ್ಗಳಾಗಬೇಕು, MLA ಆಗಬೇಕಾಗಿತ್ತು ಅನುಭವಕ್ಕೆ. ಅವ್ರ ಅಪ್ಪನ ಮುಂದೆನೇ ಬೆಳೆದವನು. ಅವರಪ್ಪ ಆಡ್ಕೊಳ್ಳೋದು, ನಡ್ಕೊಳ್ಳೋದು, ಮತ್ತು ಅವ್ರ ಮನೆಗೆ ಬರ್ತಾ ಇರ್ತಕ್ಕಂಥ ಯುವಕರದೆಲ್ಲ, ಬರ್ತಕ್ಕಂಥ MLAಗಳದೆಲ್ಲ ಅನುಭವ ಆಗಲ್ವಾ? ಇಷ್ಟು ಜನ MLAಗಳನ್ನೀಗ ಅವರು ನೋಡಿರ್ತಾರೆ. 150-200 ಜನ MLAಗಳನ್ನೀಗ 2 ಸತಿಯಿಂದ ಒಂದು 500 ಜನ MLA ನೋಡಿರ್ತಾರೆ. ನೋಡಿ ಅವರು ಸಣ್ಣ ಪುಟ್ಟವಾಗಿ ಎಲ್ಲ ವಿಷಯನೂ ಸಂಗ್ರಹಣೆ ಮಾಡಿದ್ರು ಅವ್ರಿಗೆ ಅನುಭವ ಇಲ್ಲ ಅಂತ ಹೇಳೋದು ಯಾವ ರೀತಿ? ಈಗ ಹೇಳ್ರಿ, ಇವ್ರಿಗೆ ಯಾರೋ ತಮಿಳ್ನಾಡಲ್ಲಿ ಗೆದ್ದಿರ್ತಕ್ಕಂಥವ್ನಿಗೆ 1 ವಾರಕ್ಕೆ MLA ಆಗಿದ್ದವನು, 2 ವರ್ಷಕ್ಕೆ 2 ವರ್ಷ ಪಾರ್ಟಿ ಕಟ್ಟಿ 2 ವರ್ಷದಲ್ಲೇ MLA ಆದ. MLA ಆಗಿ ಮುಖ್ಯಮಂತ್ರಿನೂ ಆಗ್ಬಿಟ್ಟ. ಮುಖ್ಯಮಂತ್ರಿಯಾಗಿ ಅಧಿಕಾರನೂ ಆಳ್ವಿಕೆ ಚಾಲೂ ಮಾಡಿಬಿಟ್ಟ. ಯಾರು? ವಿಜಯ್, ಸೂಪರ್ ವಿಜಯ್. 714 ಕೇಂದ್ರಗಳಲ್ಲಿ ಸಾರಾಯಿನಿಗ ಬಂದ್ ಮಾಡಿದ್ದಾರೆ. ಎಂಥ ಬುದ್ಧಿವಂತ ಅಲ್ವಾ? ಯಾಕೆ ಮಾಡ್ದ? ನಶಾ ಮುಕ್ತ ರಾಜ್ಯ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಅವರು ಫಸ್ಟ್ ಪ್ರಯತ್ನದಲ್ಲಿ ಅಷ್ಟು ಇದನ್ನೀಗ ಮಾಡಿದ್ದಾರೆ. ಮುಂದೆ ಹೋಗ್ತಾ ಇನ್ನೂ ಕೂಡ ಬದಲಿ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅರ್ಥ ಆಯ್ತಾ? ಅವ್ರಿಗೆ ನೀವುಗಳೆಲ್ಲ ಅದೇನೋ ಹೇಳ್ತಾರಲ್ಲ, ಮಾತಾಡೋರ್ಗೇನು ಕಮ್ಮಿ ಇಲ್ಲ, ಹೆಂಗೋದ್ರೂ ಮಾತು, ನಾಲ್ಗೆಗೇನು ಮೂಳೆ ಎಲ್ಲ ಏನಿಲ್ಲ ಅಲ್ವಾ? ಹೆಂಗೆ ಬೇಕಾದ್ರೂ ಮಾತಾಡ್ತಾ ಇರ್ಬೋದು, ಯಾವ ರೀತಿಯಾದರೂ ಇದು ಮಾಡ್ಬೋದು. ಒಟ್ಟಿನಲ್ಲಿ ವಿಜೇಂದ್ರನ ಕೆಳಗಿಳಿಸ್ಬೇಕು. ವಿಜೇಂದ್ರ ಕೆಳಗಿಳಿದು ಬಿಟ್ರೆ ನಿಮ್ಗೆ ಸಿಕ್ಕುವಂಥ ಲಾಭ ಏನು? ಅವರಪ್ಪ 50 ವರ್ಷಕ್ಕೆ ಪಕ್ಷ ಕಟ್ಟಿ ಯಾವಾಗ ಯಾವ ಅಮಿತ್ ಶಾ ಇದ್ದ, ಯಾವಾಗ ಮೋದಿ ಇದ್ರ? ಯಾವ ಮೋದಿನೂ ಇಲ್ಲ, ಅಮಿತ್ ಶಾನೂ ಇಲ್ಲ. ಅದಕ್ಕೆ ಮುಂಚೆನೇ ಇವರು ಮುಖ್ಯಮಂತ್ರಿ ಆಗಿದ್ದ, ಅವ್ರು ಬರೋಕ್ಕೂ ಮುಂಚೆನೇ. ಅರ್ಥ ಆಯ್ತಾ? ಅಷ್ಟು ಬುದ್ಧಿವಂತಿಕೆ ಇರಲಿಲ್ವಾ ಯಡಿಯೂರಪ್ಪನಿಗೆ? ಅಲ್ಲ ರೀ, ಮತ್ತೆ ಯಾಕೆ ಇಲ್ದದ್ದೆಲ್ಲ ಅವರಿಂದ ಪಕ್ಷ ಬೆಳೀತಾ ಇದೆ, ಇವರಿಂದ ಪಕ್ಷ ಬೆಳೀತಾ ಇದೆ? ಅಲ್ಲ ರೀ, ಪ್ರತಿಯೊಂದು ಕ್ಷೇತ್ರದಲ್ಲೂ ಓಡಾಡ್ತಕ್ಕಂಥ ಕಾರ್ಯಕರ್ತರ ಮೇಲೆ ಪಕ್ಷ ಬೆಳೆಯೋದು, ಪಕ್ಷನಿಗೆ ಬೆಳೆಸೋದು ಕಾರ್ಯಕರ್ತರು. ದಿನಕ್ಕೆ ಒಬ್ಬೊಬ್ಬ ಬದಲಿ ಆಗ್ತಾ ಇದ್ದಾನೆ ಇವಾಗ. ಏನು ಇಂಟ್ರೆಸ್ಟಿಂಗು? ಹಿಂದುತ್ವ ಅನ್ನೋದು, ಈ ಸನಾತನ ಧರ್ಮ ಒಳಿಪೇಂಗ್ ಅಂತ ತಮಿಳ್ನಾಡಲ್ಲಿ ಹೇಳಿದ್ರೆ ಅದಕ್ಕೆ ಎಷ್ಟು ಜನ ನೀವು ಉತ್ತರ ಕೊಟ್ಬಿಟ್ರಪ್ಪ? ಹಲೋ ರಮೇಶ್ ಜಾರಕಿಹೊಳಿ ಅವರೇ, ಹೋಗಿ ಅವ್ನಿಗೊಂದು ಉತ್ತರ ಕೊಟ್ಬಿಟ್ಟು ಬರಬೇಕಾಗಿತ್ತು ಸ್ಟಾಲಿನ್ ಮಗನಿಗೆ. ಆಗಲಿಲ್ಲ ಅದು. ಅದಕ್ಕೆ ಯಾವುದೂ ಉತ್ತರ ಇಲ್ಲ ನಿಮ್ಮ ಹತ್ರ. ಕುಮಾರ್ ಬಂಗಾರಪ್ಪ ಅವನ ಬುದ್ಧಿನೇ ಇಲ್ಲ. ಅವನ ತಮ್ಮನಿಗೆ ಅದಕ್ಕೆ ಡಬಲ್ ಬುದ್ಧಿ ಇಲ್ಲ. ಒಬ್ಬ ಕಾಂಗ್ರೆಸ್ಲಂತೆ, ಒಬ್ಬ BJPಲಂತೆ. ಎಷ್ಟು ಮಟ್ಟಿಗೆ ನ್ಯಾಯ ಸಂಪಾದನೆ ಮಾಡ್ತಿರೋ, ಎಷ್ಟು ಮಟ್ಟಿಗೆ ಇದು ಮಾಡ್ತಿರೋ ಗೊತ್ತಿಲ್ಲ. ಹಂಗೋ ಹಿಂಗೋ 2 ವರ್ಷ ಚಿಲ್ಲರೆ ಇದಾಗ್ಬಿಟ್ರು, ಪ್ರೆಸಿಡೆಂಟ್ ಆಗಿಬಿಟ್ರು. 2 ವರ್ಷ ಚಿಲ್ಲರೆ, 3ನೇ ವರ್ಷನ ಏನು ಈಗ? ಹೌದು, 3ನೇ ವರ್ಷ. ನೆಕ್ಸ್ಟ್ ನವಂಬರ್ ಬಂದರೆ 3 ವರ್ಷ ಕಂಪ್ಲೀಟ್ ಆಗ್ಬೋದು. ಅರ್ಥ ಆಯ್ತಾ? ಇದಾಗಿ ಪ್ರೆಸಿಡೆಂಟ್ ಆಗಿ BJPಗೆ 3 ವರ್ಷ ಆಗಿನೂ ಅನುಭವ ಇರಲ್ವಾ? ಇವತ್ತು ಅವರು 10 ಲಕ್ಷ ಜನ ಸೇರಿಸಿ ಒಂದು ಫಂಕ್ಷನ್ ಮಾಡಬೇಕು ಅಂತ ತಾಕತ್ತಿದ್ದರೆ ಅದು ಯಡಿಯೂರಪ್ಪನ ಮಗನಿಗೆ ಮಾತ್ರನೇ ತಾಕತ್ತು. ಅದಕ್ಕೆ ಎಷ್ಟು ಲಕ್ಷ ಕೋಟಿ, ಸಾವಿರಾರು ಕೋಟಿಗಳು ಖರ್ಚಾಯಿತು ಅಂತ ಗೊತ್ತಾ ನಿಮಗೆ? ಗೊತ್ತೇನ್ರಿ?
ಗೊತ್ತಿಲ್ಲದೆ ಸುಮ್ಮನೆ ನಾನು ಅಧ್ಯಕ್ಷನಾಗ್ತೀನಿ ಅಂತಂದರೆ ಒಂದು ಕಾರ್ಯಕ್ರಮನೀಗ ಮಾಡಿ ನೋಡೋಣ. ಬಸನಗೌಡ ಯತ್ನಾಳು ಒಂದು ವಹಿಸ್ಕೊ, ಒಂದು ಕಾರ್ಯಕ್ರಮ ಒಪ್ಕೊಂಬಿಟ್ಟು ಆ ಥರದ್ದು ಒಂದು ಕಾರ್ಯಕ್ರಮ ಮಾಡು ನೋಡೋಣ. ಲಂಚಕೋರ ಅದು ಇದು ಅಂತ ಹೇಳ್ತೀಯಲ್ಲ, ಲಂಚ ತಗೊಳ್ಳದೆ ಯಾವನಿದ್ದಾನೆ? ಎಲ್ಲರೂ ಲಂಚ ತಗೋತಾರೆ, ಎಲ್ಲ ಇದಾಗೇ ಇದ್ದಾರೆ. ನಮ್ಮ ಇವರು ಯಾರು ಮೋದಿಯವರಂತೂ ಒಬ್ಬರು ತಗೊಳ್ಳಿಲ್ಲ ಹಂಗಂತಂದರೆ ಇನ್ನು ಅವ್ರ ಕೈ ಕೆಳಗಡೆ ಇರ್ತಕ್ಕಂಥ ಯಾವ ಮಂತ್ರಿನೂ ತಗೋತಾ ಇಲ್ವಾ? ಎಲ್ಲರೂ ತಗೋತವ್ರೆ. ನನಗೆ ಗೊತ್ತಾದಾಗೆ ನನ್ನ ಮನಸ್ಸಿನ ಪ್ರಕಾರವಾಗಿ ಎಲ್ಲ ಅವ್ರಿಗೆ ಹೋಗೋದು 10% 12% ಹೋಯ್ತದೆ ಅವ್ರಿಗೆ. ಇಸ್ಕೊಂಡು ಆರಾಮಾಗಿದ್ದಾರಪ್ಪ. ಆದರೆ ಸತ್ತು ಗದ್ದಲ ಇಲ್ಲ ಬೇರೆಯವ್ರಂಗೆ. ಅದು ಬಿಟ್ಟರೆ ಬೇರೆ ಇನ್ನೇನಿದೆ? ಅಲ್ಲ, ಡಿ ಕೆ ಶಿವಕುಮಾರ್ ನಾ ಮುಖ್ಯಮಂತ್ರಿ ಆಯ್ತೀನಿ ಅಂತ ಹೇಳ್ತಾನೆ ಅವರಪ್ಪ 3 ವರ್ಷದಿಂದ ಹೇಳಿ ನಾವು ಕೇಳಿ ನಮ್ಮ ಕಿವಿನೇ ತೂತು ಬಿದ್ದೋಗಿದೆ. ಈ ಅಪ್ಪ ಡೆಲ್ಲಿಗೆ ಹೋಗೋದು ಬಿಡಲಿಲ್ಲ, ಆ ಅಪ್ಪ ಡೆಲ್ಲಿಯಿಂದ ಏನು ಆಶ್ವಾಸನೆ ಕೊಡಲಿಲ್ಲ. ಈ ಅಪ್ಪನಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಅದಕ್ಕೆ ಇಲ್ಲಿಂದ ಓಡು, ಅಲ್ಲಿಂದ ಬಾ. ನಮ್ಮ ರಾಜ್ಯದ ದುಡ್ಡು ತಾನೆ, ಖರ್ಚು ಮಾಡಿರಿ, ಮಜಾ ಮಾಡಿರಿ. ಮತ್ತು ಇನ್ನೇನಿದೆ ನಿಮಗೆ? ಅರ್ಥ ಆಯ್ತಾ? ಮತ್ತು ಈಗ ಹೊಸದಾಗಿ ಇನ್ನೊಂದು ಶುರು ಆಗ್ತಾಯಿದೆ. ನಮ್ಮ ಇವರು ಕುಮಾರಸ್ವಾಮಿ ಹೇಳ್ತಾರೆ 175 ಸೀಟು ನಾನು ಗೆದ್ದುಬಿಡ್ತೀನಿ ಅಂತ. ಅಲ್ಲಪ್ಪ, 19-20 ಸೀಟ್ ಗೆಲ್ಲಕ್ಕೆ ಒದ್ದಾಡ್ತಾ ಇದ್ದೆ. ಈಗ ಎಲ್ಲಿಂದ ಬಂದ್ಬಿಡ್ತು 150 ಸೀಟ್ ಎಕ್ಸ್ಟ್ರಾ? ಹೆಂಗ್ರಿ ಗೆಲ್ತೀರಾ? ಹೆಂಗೆ ಹೇಳ್ತೀರಾ ನೀವು? ಮುಂದಿನ ಮುಖ್ಯಮಂತ್ರಿ ನಾನೇ ಹೆಂಗಂತ ಹೆಂಗೆ ಹೇಳ್ತೀರಾ? ಹೇಳೋದಕ್ಕೊಂಚೂರು ಅವಿವೇಕತನ, ಬುದ್ಧಿವಂತಿಕೆ ಎಲ್ಲ ಇರಬೇಕಲ್ವ? ಅವಿವೇಕಿಗಳು ಹೇಳೋಂಗೆ ಹೇಳ್ತಾ ಇದ್ದೀರಲ್ರಿ ಕುಮಾರಸ್ವಾಮಿಯವರ. ಇದು ಸರಿನಾ? 175 ಸೀಟು ಅಂತಂದರೆ ಏನು ಹುಡುಗಾಟಗೆಡ್ತಾ? 175 ಸೀಟು ನೀವೇ ಗೆದ್ದುಬಿಟ್ರೆ ಬಿ ಜೆ ಪಿಯವರು ಎಲ್ಲ ಹೋಯ್ತಾರೆ, ನಿಮ್ಮ ಸಹಪಾಠಿಗಳು. ಅವ್ರು ಗೆಲ್ಲೋದೇ ಇಲ್ವಾ? ಇಲ್ಲ, ಅವರು ಸೇರಿಸ್ಯ ಅದನ್ನಾರು ಹೇಳ್ತಾ ಇಲ್ವಲ್ಲ ನೀವು? ಎಲ್ಲೋದ್ರೂ ನಿಮ್ಮ ಯಾವುದೋ ದೇವೇಗೌಡರ ಫಂಕ್ಷನ್ ಮಾಡ್ಕೊಂಡ್ರಿ, ಆ ಫಂಕ್ಷನಲ್ಲಿ ಏನಾದ್ರು ಬಿ ಜೆ ಪಿಯವ್ರು ಕರ್ತಾರ? ಇಲ್ಲ, ಇವರು ಸಾಧನಾ ಸಮಾವೇಶ ಮಾಡಿದ್ರು, 50 ವರ್ಷದ ಕಾರ್ಯಕ್ರಮ ಮಾಡಿದ್ರು. ಇವರು ನಿಮ್ಮನ್ನು ಕರೆಸಲಿಲ್ಲ. ನೀವು ಹೆಂಗೆ ಸಹಬಾಳತ್ವದಿಂದ ಇದ್ದೀರಾ ಇಬ್ಬರು ಇಲ್ಲ ಅಂತ ನಾನು ಅನ್ಕೋತಾ ಇದ್ದೀನಪ್ಪ. ಇಷ್ಟೆಲ್ಲ ಕಾರ್ಯಕ್ರಮ ಆದ್ರೂ ನೀವುಗಳು ತಿಳ್ಕೊಂಡಿದ್ದಂಗೆ ನಮ್ಮ ರಾಜ್ಯದಲ್ಲಿ ಯಾವುದೇ ಆದ ಅನುಕೂಲಗಳು ನಡೀತಾ ಇಲ್ಲ, ಬರೀ ಅನಾನುಕೂಲಗಳೇ ನಡೀತಾ ಇದ್ದಾವೆ. ಅರ್ಥ ಆಯ್ತಾ? ಅನಾನುಕೂಲಗಳೇ ನಡೆಯೋದ್ರಿಂದ ನೀವು ಯಾವ ರೀತಿ ಮುಂದೆ 5 ವರ್ಷ ಮುಖ್ಯಮಂತ್ರಿ ಆಗೋಕ್ಕೆ ದಾರಿಗಳು ಹುಡುಕ್ತಾ ಇದ್ದೀರಾ? ನಿಮಗೆ ಸೆಂಟ್ರಲ್ ಮಿನಿಸ್ಟ್ರ್ ಕೊಟ್ಟವ್ರೆ. ಸೆಂಟ್ರಲ್ ಮಿನಿಸ್ಟ್ರ್ ಕಂಪ್ಲೀಟ್ ಮಾಡಿ ಅಚ್ಚುಕಟ್ಟಾಗಿ, ಅದೊಂದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು 5 ವರ್ಷ ಮುಗಿಸ್ಕೊಂಡು ಬನ್ನಿ. ಆಮೇಲೆ ನೋಡೋಣ ನೀವು ರಾಜ್ಯಕ್ಕೆ ಮತ್ತೆ ಮುಖ್ಯಮಂತ್ರಿ ಆಗಬೇಕಾ ಬೇಡವೋ ಅನ್ನೋದು ಡಿಸಿಷನ್ ತಗೊಳ್ಳೋಣ. ಅದು ಬೇಕು, ಅದೇನೋ ಹೇಳ್ತಾರಲ್ಲ ಹಂಗೆ, ಈ ಕಡೆ ಮುಖ್ಯಮಂತ್ರಿನೂ ಬೇಕು, ಆ ಸೆಂಟ್ರಲ್ ಮಿನಿಸ್ಟ್ರೂ ಬೇಕು. ಯಾಕೆ? ಏನಕ್ಕೆ? ಯಾವ್ದಾದ್ರು ಒಂದು ನಿಗಾ ವಹಿಸ್ಕೊಂಡಲ್ವ ಮಾತಾಡೋದು? ಒಂದು ನಿಗಾ ಇಟ್ಕೊಂಡಲ್ವಾ ನೀವು ನಿರ್ಧಾರ ತಗೊಳ್ಳೋದು? ಅಲ್ಲಪ್ಪ, ಹೇಳಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕೆ ದಾರಿ ಮಾರ್ಗಗಳು ಕಂಡುಹಿಡ್ಕೊಂಡು ಹೇಳಿದ್ರೆ ಓಕೆ. ದಾರಿನೂ ಇಲ್ಲ, ಮಾರ್ಗನೂ ಇಲ್ಲ. ಸುಮ್ಮನೆ ಬಾಯಿಗೆ ಬಂದಾಗ ಪತ್ರಕರ್ತರು ಕೇಳಿದ್ರು ಅಂತ ಉತ್ತರ ಕೊಟ್ಬಿಟ್ಟು ಹೋಯ್ತಾ ಇದ್ದೀರಲ್ಲ ಕುಮಾರಸ್ವಾಮಿಯವರೇ. ನೀವು 2 ವರ್ಷ ಮುಖ್ಯಮಂತ್ರಿಯಾಗಿ, 2 ಸಾರಿ ಮುಖ್ಯಮಂತ್ರಿಯಾಗಿ ನಿಮಗೆ ಪ್ರಬುದ್ಧತೆ ಇದೆಯಾ? ಪ್ರಬುದ್ಧತೆ ಇಲ್ಲದ ಮುಖ್ಯಮಂತ್ರಿ ಅಂತ ಇದ್ದೀನಪ್ಪ ನಾನು. ನನ್ನ ಪ್ರಕಾರ ನಿಮಗೆ ಪ್ರಬುದ್ಧತೆ ಇಲ್ಲ. ಕಾರಣ ಏನು ಅಂದರೆ 2 ಸತಿ ಆದವರು ನೀವು ಯಾವ ರೀತಿ ತೂಕವಾಗಿ ಮಾತಾಡಬೇಕು? ನಾವು ಮುಂದೆ ಸಂಘಟನೆ ಮಾಡ್ತೀವಿ, ನೋಡ್ತೀವಿ, ಹೇಳಬೇಕು. ಸಂಘಟನೆ ವಿಷಯನೇ ಇಲ್ಲ. ನೀವೆಲ್ಲ ಆಫೀಸಲ್ಲೇ ಕೂತ್ಕೊಂಡು ಸಂಘಟನೆ ನಡೀತಾ ಇರ್ತದೆ, ಅದರಷ್ಟಕ್ಕೆ ಅದು. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಮಾತ್ರ ಓಡಾಡ್ತಾ ಇದ್ದಾನೆ. ಒಬ್ಬ ಓಡಾಡ್ಬಿಟ್ರೆ ಸಾಕಾ? ನಿಮ್ಮ ಸಹಪಾಠಿಗಳೆಲ್ಲ ಯಾರಿದ್ದಾರೆ? ಒಬ್ಬ MLA ಹೋಗಿದ್ದಾರೆ ಅವ್ರ ಜೊತೆಗೆ. ಹೋಗಿ ಸಂಘಟನೆ ಮಾಡಿ ಬನ್ನಿ, ನಾವು ಕಟ್ಟೋಣ, ಪಕ್ಷ ಕಟ್ಟೋಣ ಅಂತ ಒಂದು 10 ಜನ ಎಕ್ಸ್ಟ್ರಾ ಇನ್ನೊಂದು ಏನೇನೀಗ ಗೆಲ್ತೀವಿ ಅನ್ನೋ ಮಟ್ಟಕ್ಕೆ ಏನಾದರೂ ಮಾಡಿದರೆ ಪರವಾಗಿಲ್ಲ. ಏನೀಗ ನೀವೊಂದು 20 ಕ್ಷೇತ್ರದಲ್ಲಿ ಇದ್ದೀರಾ ಅಂದರೆ ಇನ್ನು 20 ಕ್ಷೇತ್ರದಿಂದ ಆಚೆಗೆ ಹೋಗಿಲ್ಲ ಅಂತ ನನಗನ್ಸುತ್ತಾ ಇದೆಯಪ್ಪ. ಯಾಕೆ? ಕಾರ್ಯಕರ್ತರಿಲ್ಲ. ಕಾರ್ಯಕರ್ತರಿದ್ರೇ ಪಕ್ಷ. ಕಾರ್ಯಕರ್ತರು ಇಲ್ಲದೇ ಇದ್ರೆ ಪಕ್ಷ ಹೆಂಗಾಯ್ತದೆ?
JDS ಅಂತ ಪಕ್ಷ ಇದ್ಬಿಟ್ರೆ ನಿಮಗೆ ಕಾರ್ಯಕರ್ತರು ಸಿಕ್ಬಿಡ್ತಾರಾ? ಅವ್ರಿಗೂ ಸಿಗಬೇಕಾದ ಸೌಲಭ್ಯಗಳು ಸಿಗಬೇಕಲ್ಲ ಕಾರ್ಯಕರ್ತರಿಗೆ. ಹಾಂ, ಇಷ್ಟು ಕಾರ್ಯಕ್ರಮಗಳನ್ನೀಗ ನೀವು ಇಟ್ಕೊಂಡು ನಾನು ನಿಮಗೆ ಯಾವ ರೀತಿ ಹೇಳೋದು ಅಂತ ಗೊತ್ತಾಗಿಲ್ಲಪ್ಪ. ಕುಮಾರಸ್ವಾಮಿಯವರು ಬುದ್ಧಿವಂತರು ಅಂದ್ಕೊಂಡಿದ್ದೆ, ಬುದ್ಧಿವಂತರು ಅಲ್ಲವೇ ಅಲ್ಲ. ಏನೋ ಬಾಯಿಗೆ ಬಂದಿದ್ದು ಹೇಳ್ತಾ ಇರ್ತಾರೆ. ಈಗ DK ಶಿವಕುಮಾರ್ ವಿಷಯ ಹೇಳ್ತಾ ಇಲ್ವಾ? ಯಾವುದೋ ಬಿಡದಿನಲ್ಲಿ ಟೌನ್ಶಿಪ್ ಮಾಡ್ತೀನಿ ಅಂತ ಅವ್ರು ಹೊರಟವ್ರೆ. ಆ ಟೌನ್ಶಿಪ್ನಿಗ ಇವರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ಹಂಗಂತ. ಎಲ್ಲವೂ ಮಾಡೋದು ರಿಯಲ್ ಎಸ್ಟೇಟ್ ಮಾಡ್ಸೋಕ್ಕೋಸ್ಕರನೇ ಮಾಡೋದು ಹೋಗಿ. ಯಾಕೆಂದರೆ ಅವ್ರಿಗೆ ಕಮಿಷನ್ ಬೇಕು, ವ್ಯಾಪಾರ ಆಗಿಲ್ಲ, ಬಿಸ್ನೆಸ್ ಆಗಬೇಕು. ಬರೀ ಇವರೆಲ್ಲ ಏನು ನಿಮ್ಮ ರಾಜಕಾರಣಿಗಳಿಗೇನು 1 ಕೋಟಿ 2 ಕೋಟಿ ಸಿಕ್ಬಿದ್ರೆ ಸಾಕಾಗತ್ತೆ? ಸಾಲಲ್ಲ. ಎಲ್ಲರಿಗೂ 200 ಕೋಟಿ 300 ಕೋಟಿ ಸಿಕ್ಕಬೇಕು. ಆವಾಗ ಅವನಿಗೆ ಬಿಸ್ನೆಸ್ ಆಯಿತು ಅಂತ. ಇಲ್ಲವ್ರು ಬಿಸ್ನೆಸ್ ಇಲ್ಲ, ಅದಕ್ಕೆ ಏನೋ ಒಂದು ದಾರಿ ಹುಡುಕ್ತಾರೆ. ಅದಕ್ಕೆ DK ಶಿವಕುಮಾರ್ ಆ ದಾರಿ ಹುಡುಕೊಂಡವ್ರೆ. ನಾನು ಏನು ಹೇಳೋದು ಇದಕ್ಕೆ ಅಂತಲೇ ಅರ್ಥ ಆಗಿಲ್ಲಪ್ಪ ನಿಮ್ಗಳಿಗೆ. ನಾನು ಪ್ರತಿ ಸತಿನೂ ಕೂಡ ನಾನು ಪತ್ರಕರ್ತನಾಗಬೇಕು ಅಂತ ಆಸೆಗೆ ದಿವಸ ಒಂದೊಂದು ವಿಷಯ ಹುಡುಕೊಂಡು ಏನೋ ಹೇಳೋಣ, ಒಳ್ಳೆತನದಲ್ಲಿ ಹೇಳೋಣ ಅಂತ ನಾನು ಹೋದರೆ ನನಗೆ ಒಳ್ಳೆತನದಾಗ ಹೇಳೋಕ್ಕೆ ಬರ್ತಾನೆ ಇಲ್ಲ. ಇಲ್ಲಿ ಎಲ್ಲ ವಿರೋಧವಾಗಿರೋ ವಿಷಯಗಳೇ ಬರ್ತಾ ಇರ್ತವೆ. ಯಾರು ಸರಿ ಅಂತ ಹೇಳೋಣ ಅಂತ ನಂಗೆ ಅರ್ಥ ಆಗಿಲ್ಲ. ಎಲ್ಲ ಬರೀ ತಪ್ಪು ದಾರಿನಲ್ಲಿ ಹೋಗೋ ಅಂಥವ್ರೆ. ಯಾರಾದರೂ ಒಬ್ಬರು ಭಾಳ ಶುದ್ಧವಾದ್ದು ನಾಳೆ ನಾನು ಇಂಥ ಒಂದು ಕಾರ್ಯಕ್ರಮ ಮಾಡ್ತೀನಿ ಹಂಗಂತ, ಇನ್ನು ಇದಕ್ಕೆ ಮೇಲಾದ್ರೂ ನಾವು ಲಂಚಕೋರರು ಇಲ್ದಿರಂಗೆ ನಾವು ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನಾದ್ರೂ ದಾರಿ ಹುಡುಕ್ತಾ ಇದ್ದೀರಾ? ಯಾರೂ ಹುಡುಕ್ತಾ ಇಲ್ಲ. ಎಲ್ಲ ಹುಡುಕ್ತಾ ಇರೋದು ಒಂದೇ ದಾರಿ, ನಮ್ಗೆ ಅಧಿಕಾರ ಬೇಕು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ವಿಜಯೇಂದ್ರನಿಗೆ ಏನು ಪಾಪ ಅವನ ಅಧ್ಯಕ್ಷನ ಮಾಡಿಬಿಟ್ಟು 3 ವರ್ಷನೂ ತುಂಬಕ್ಕೆ ಬಿಡ್ತಾ ಇಲ್ಲ. ಏನು ಕಾಲು ಎಳಿತಾವ್ರೆ. ಏನ್ರಿ ಕಾಲು ಎಳೆದ್ಬಿಟ್ಟು ಏನ್ರಿ ಮಾಡ್ಕೊತೀರಾ? ಅವ್ರ ಅಪ್ಪ ಕಟ್ಟಿರೋ ಪಕ್ಷದಲ್ಲಿ ಅವನು ಅಧ್ಯಕ್ಷ ಆಗಿದ್ರೆ ನಿಮ್ಗೆ ಅವಮಾನ ಸಹಿಸೋಕ್ಕಾಗಲ್ಲ. ಅರ್ಥ ಆಯ್ತಾ? ಅದೆಲ್ಲ ಸಹಜ. ತಾನು ಜೇನು ಉಂಡವನು ಕೈ ನೆಕ್ಕದೇ ಇರ್ತಾನ? ಜೇನಿಗೆ ಬಿಡ್ಸಕ್ಕೆ ಹೋದವನು ಕೈ ನೆಕ್ಕದೇ ಇರ್ತಾನ? ನೆಕ್ತಾನೆ. ಹಂಗೆ ಪಕ್ಷ ಕಟ್ಟವ್ರೆ, ಪಕ್ಷದಲ್ಲಿ ನಡೀತಾ ಇರೋ ಕೈ ನೆಕ್ತಾನೆ. ಅದರಲ್ಲೇನು ತಪ್ಪೇನೂ ಇಲ್ವಲ್ಲ. ಯಾಕೆ ಬೇಡದಿರೋ ವಿಷಯಗಳಿಗೆ ಚರ್ಚೆ ಹಾಕ್ಕೊಂಡು ತಲೆ ಮೇಲೆ ಹಾಕೋತಾ ಇರ್ತಾ ಅನ್ನೋದೇ ನನ್ನ ಇದು. ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತನಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ. ನನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇಷ್ಟು ಮಾತು ಹೇಳ್ತೀನಿ. ಇಲ್ಲಿಗೆ ನನ್ನ ಮಾತನ್ನು ಮುಕ್ತಾಯ ಮಾಡಿ ಮತ್ತೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸಹನವಾಗಿ ಮತ್ತು ನಮ್ಮ ದೇಶ ಸುಭಿಕ್ಷೆಯಾಗಿರೋದಕ್ಕೆ ನಡ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.